ಆ ರೀತಿಯ ಪ್ರಯತ್ನ ಮಾಡ್ತಾ ಇರುವಾಗ ನಾವು ಆಂತರಿಕವಾಗಿ ಇಂಟರ್ನಲಿ ನಾವು ಕಚ್ಚಾಡ್ತಾ ಇದ್ದೇವೆ ಸಹೋದರರೇ. ಖಂಡಿತವಾಗಿಯೂ ಉಡುಪಿ ಈ ಒಂದು ಒಕ್ಕೂಟ ಏನಿದೆಯೋ ಈ ರೀತಿಯ ಒಕ್ಕೂಟಗಳು ಪ್ರತಿಯೊಂದು ಮಹಲ್ಲುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಒಂದು ವೇಳೆ ಉಂಟು ಮಾಡಿದರೆ ಈ ರೀತಿಯ ಅಸ್ತಿತ್ವಕ್ಕೆ ಬಂದರೆ ಖಂಡಿತವಾಗಿ ಈ ರೀತಿಯ ನಮ್ಮ ರೋಗಗಳು ಏನಿದೆಯೋ ಇದಕ್ಕೆ ಒಂದು ಔಷಧಿಯನ್ನ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿ ನಾನು ಬಯಸ್ತೇನೆ ಸಹೋದರರೇ. ಮಾತ್ರವಲ್ಲ, ಕಾರಣ ಏನು ಮಾಡ್ತಾ ಇದೆ, ದೀನಿನ ಹೆಸರಿನಲ್ಲಿ ಮದ್ಹಬಿನ ಹೆಸರಿನಲ್ಲಿ ಆ ರೀತಿ ಅಪಹಾಸ ಮಾಡುವಂತಹದ್ದು. ಬರಿಯ ಫಿಕಹ್ ವಿಚಾರ ಮಾತ್ರವಲ್ಲ ಸಹೋದರರೇ, ಎಲ್ಲಿಯವರೆಗೆ ಅಂತ ಹೇಳಿದರೆ ಅದು ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ಅವರನ್ನು ಆರೋಪ ಮಾಡುವಂತಹದ್ದು, ಅವರನ್ನು ದೂಷಿಸುವಂತಹದ್ದು, ಅವರನ್ನು ಅವಹೇಳನ ಮಾಡುವಂತಹದ್ದು. ಈ ರೀತಿಯಾಗಿ ಸಹೋದರರೇ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪವಿತ್ರ ಕುರ್ಆನ್ ಹೇಳ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಖಂಡಿತವಾಗಿಯೂ ಮುಸ್ಲಿಮರ ಐಕ್ಯತೆ ಏನಿದೆ ಅದಕ್ಕೆ ಧಕ್ಕೆ ತರುವಂತಹದ್ದು ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಅಲ್ಲಾಹ್ ಸುಬ್ಹಾನಹು ಹೇಳ್ತಾ ಇದ್ದಾನೆ, ವಲಾ ತಲ್ಮಿಜು ಅನ್ಫುಸಕುಂ ವಲಾ ತನಾಬಸು ಬಿಲ್ ಅಲ್ಕಾಬ್ ಬಿಸಲ್ ಇಸ್ಮುಲ್ ಫುಸೂಕ್ ಬಅದಲ್ ಈಮಾನ್ ವಮನ್ ಲಮ್ ಯತುಬ್ ಉಲೈಕ ಹುಮುಲ್ ಝಾಲಿಮೂನ್. ಅಲ್ಲಾಹ್ ಸುಬ್ಹಾನಹು ಹೇಳ್ತಾ ಇದ್ದಾನೆ, ವಲಾ ತಲ್ಮಿಜು ಅನ್ಫುಸಕುಂ, ನೀವು ಪರಸ್ಪರ ದೂಷಣೆ ಮಾಡಬೇಡಿ. ವಲಾ ತನಾಬಸು ಬಿಲ್ ಅಲ್ಕಾಬ್, ನೀವು ಅಡ್ಡ ಹೆಸರನ್ನು ಇಟ್ಟುಕೊಂಡು ಪರಸ್ಪರ ನೀವು ಕರೆಯದಿರಿ. ಬಿಸಲ್ ಇಸ್ಮುಲ್ ಫುಸೂಕ್ ಬಅದಲ್ ಈಮಾನ್, ನಿಮಗೆ ಈಮಾನ್ ಬಂದ ನಂತರವೂ ಕೂಡ ಈ ರೀತಿಯ ಕೆಟ್ಟ ಹೆಸರುಗಳನ್ನು ಕರೀತಾ ಇರುವುದು ಅದು ಜಾಹಿಲಿಯಾ ಕಾಲದ ಆ ಕೆಡುಕಾಗಿದೆ ಅಂತ ಹೇಳಿ ಪವಿತ್ರ ಕುರ್ಆನ್ ಹೇಳ್ತಾ ಇದೆ. ಉಲೈಕ ಹುಮುಲ್ ಝಾಲಿಮೂನ್, ಈ ರೀತಿ ಯಾರು ಮಾಡ್ತಾರೆ ಖಂಡಿತವಾಗಿಯೂ ಅವರು ಅಕ್ರಮಿಗಳು ಅಂತ ಹೇಳಿ ಪವಿತ್ರ ಕುರ್ಆನ್ ಹೇಳ್ತಾ ಇದೆ ಸಹೋದರರೇ. ಆದ್ರಿಂದ ಅಡ್ಡ ಹೆಸರಿಂದ ಕರೆಯುವಂತಹದ್ದು ಸಹೋದರರೇ, ಈ ರೀತಿಯಿಂದಲೂ ಕೂಡ ನಮ್ಮ ಸಹೋದರತೆ ನಮ್ಮ ಐಕ್ಯತೆ ನಾಶವಾಗುವ ಚಾನ್ಸ್ ಇದೆ. ಅದೇ ರೀತಿ ಅಲ್ಲಾಹ್ ಸುಬ್ಹಾನಹು ಹೇಳ್ತಾ ಇದ್ದಾನೆ, ವಲಾ ಯಗ್ತಬ್ ಬಅದುಕುಂ ಬಅದಾ ಅಯುಹಿಬ್ಬು ಅಹದುಕುಂ ಮನ್ ಯಅಕುಲ ಲಹಮ ಅಖೀಹಿ ಮೈತಾ ಫಕರಿಹ್ತುಮೂಹು ವತ್ತಖುಲ್ಲಾಹ ಇನ್ನಲ್ಲಾಹ ತವ್ವಾಬುರ್ ರಹೀಮ್. ವಲಾ ಯಗ್ತಬ್ ಬಅದುಕುಂ ಬಅದಾ, ಪರಸ್ಪರ ಅವರ ಬೆನ್ನ ಹಿಂದೆ ದೂಷಿಸಬೇಡಿ, ಚಾಡಿ ಹೇಳಬೇಡಿ, ಪರದೂಷಣೆ ಮಾಡಬೇಡಿ. ಅಯುಹಿಬ್ಬು ಅಹದುಕುಂ ಮನ್ ಯಅಕುಲ ಲಹಮ ಅಖೀಹಿ ಮೈತಾ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು ಇಷ್ಟಪಡುವನೆ? ಹಸಿ ಮಾಂಸವನ್ನು ತಿನ್ನುವುದಕ್ಕೆ ನಿಮಗೆ ಉದ್ದೇಶ ಇದೆಯಾ, ನಿಮಗೆ ಸಾಧ್ಯ ಇದೆಯಾ ಅಂತ ಹೇಳಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೇಳ್ತಾ ಇದ್ದಾನೆ. ಪರಸ್ಪರ ದೂಷಣೆ ಮಾಡುವಂತಹದ್ದು, ಚಾಡಿ ಹೇಳುವಂತಹದ್ದು, ಸೌಹಾರ್ದವನ್ನು ಕದಡುವಂತಹದ್ದು, ಇದು ಪರಸ್ಪರ ಇನ್ನೊಬ್ಬ ಸಹೋದರನ ಹಸಿ ಮಾಂಸವನ್ನು ತಿಂದಂತೆ ಅಂತ ಹೇಳಿ ಪ್ರವಾದಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾ ಇದ್ದಾನೆ ಸಹೋದರರೇ. ಹುಜೂರ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಒಮ್ಮೆ ಇಬ್ಬರು ಒಂದು ರೋಜಾದ ವೇಳೆಯಲ್ಲಿ ಇಬ್ಬರು ಮಹಿಳೆಯರನ್ನು ಕರೆತಂದಾಗ ಹೊಟ್ಟೆ ನೋವು ಅಂತ ಹೇಳಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದು ಪಾತ್ರವನ್ನು ತರಲಿಕ್ಕೆ ಹೇಳಿದರು. ಪಾತ್ರವನ್ನು ತಂದರು ಸಹಾಬಿಗಳು. ನಂತರ ಅವರಲ್ಲಿ ಹೇಳಿದ್ರು, ಪಾತ್ರವನ್ನು ತೋರಿಸಿ ಆ ಎರಡು ಮಹಿಳೆಯರ ಮುಂದೆ ಇಟ್ಟು ಅವರನ್ನ ವಾಮಿಟ್ ಮಾಡಲಿಕ್ಕೆ ಹೇಳಿದರು. ಅವರನ್ನ ವಾಮಿಟ್ ಮಾಡಲಿಕ್ಕೆ ಹೇಳಿದಾಗ ಅವರು ಮಾಂಸದ ತುಂಡುಗಳನ್ನು ಅವರು ವಾಂತಿ ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳ್ತದೆ ಅಂತ ಹೇಳಿದರೆ ಅವರು ಪರಸ್ಪರ ಪರದೂಷಣೆ ಹೇಳುವವರಾಗಿದ್ರು, ಚಾಡಿ ಹೇಳುವವರಾಗಿದ್ರು ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ರಿಂದ ಸಹೋದರರೇ, ಈ ರೀತಿಯಾಗಿ ಪರದೂಷಣೆ ಏನಿದೆಯೋ ಅದೇ ರೀತಿ ಆ ದೂಷಿಸುವುದು ಏನಿದೆಯೋ ಅದು ನಮ್ಮ ಸೌಹಾರ್ದತೆಯನ್ನ ಅದು ಕೆಡಿಸಿ ಬಿಡುತ್ತದೆ. ಅದೇ ರೀತಿ ಅಲ್ಲಾಹ್ ಹೇಳ್ತಾನೆ, ವತ್ತಖುಲ್ಲಾ, ಅಲ್ಲಾಹನನ್ನ ಭಯಪಡಿರಿ. ಇಂತಹ ವಿಚಾರ ಮಾಡುವಾಗ ಖಂಡಿತವಾಗಿ ಅಲ್ಲಾಹನ ಭಯ ನಮ್ಮ ಮುಂದೆ ಇರಬೇಕಾಗ್ತದೆ. ಇನ್ನಲ್ಲಾಹ ತವ್ವಾಬುರ್ ರಹೀಮ್. ಒಂದು ವೇಳೆ ಈವರೆಗೆ ಮಾಡಿದ್ದಿದ್ರೆ ಖಂಡಿತವಾಗಿ ನೀವು ತೌಬಾ ಮಾಡಿದ್ರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಬಾವನ್ನು ಸ್ವೀಕರಿಸುವವನಾಗಿದ್ದಾನೆ. ಅದೇ ರೀತಿ ನಿಮ್ಮ ಮೇಲೆ ರುಹುಂ ತೋರುವನು ಕೂಡ ಆಗಿದ್ದಾನೆ ಅಂತ ಹೇಳಿ ಅಲ್ಲಾಹ್ ಸುಬ್ಹಾನಹು ಹೇಳ್ತಾ ಇದ್ದಾನೆ ಸಹೋದರರೇ. ಆದ್ರಿಂದ ನಾವು ಚಿಂತಿಸಬೇಕಾದ ವಿಚಾರ ಅಂತ ಹೇಳಿದರೆ ನಮ್ಮ ಮಾತಿನಿಂದ, ಅದೇ ರೀತಿ ನಮ್ಮ ಅಟಿಟ್ಯೂಡಿನಿಂದ ಯಾವತ್ತೂ ಕೂಡ ಮತ್ತೊಬ್ಬ ಸಹೋದರನಿಗೆ ಯಾವುದೇ ರೀತಿಯ ಅನ್ಯಾಯ ಆಗಬಾರದು, ನೋವಾಗಬಾರದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಒಮ್ಮೆ ಕೇಳಲಾಯಿತು, ಮುಸ್ಲಿಂ ಅಂದ್ರೆ ಯಾರು ಅಂತ ಹೇಳಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮು ಬಿಯದಿಹಿ ವಲಿಸಾನಿಹಿ. ಮುಸ್ಲಿಂ ಅಂತ ಹೇಳಿದರೆ ಯಾವ ಒಬ್ಬ ಮುಸ್ಲಿಮನ ಕೈಯಿಂದಲೋ ಅದೇ ರೀತಿ ನಾಲಿಗೆಯಿಂದಲೂ ರಕ್ಷಿತರು ಅವರು ಮುಸ್ಲಿಮರು ಅಂತ ಹೇಳಿ ಅಲ್ಲಾಹ್ ಹೇಳ್ತಾ ಇದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅಂದ್ರೆ ನನ್ನ ಬಾಯಿಯಿಂದ, ಅದೇ ರೀತಿ ನನ್ನ ನಾಲಿಗೆಯಿಂದ ಅಥವಾ ನನ್ನ ಕೈಯಿಂದ ಯಾರು ರಕ್ಷಿಸ್ತಾರೆ, ಯಾರು ಪಾರಾಗ್ತಾರೆ, ಆ ವೇಳೆ ಮಾತ್ರವೇ ನನಗೆ ಯಥಾರ್ಥ ಮುಸ್ಲಿಂ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಸಹೋದರಿ.
ತಿಳಿಯದೆಯೋ ಮನಪೂರ್ವಕವಾಗಿಯೋ ನಮ್ಮ ಕೈಯಿಂದ, ನಮ್ಮ ನಾಲಿಗೆಯಿಂದ ಮುನಿಸಿಕೊಂಡವರೆಷ್ಟು, ಕೋಪಿಸಿಕೊಂಡವರೆಷ್ಟು, ಎಷ್ಟು ಮನೆಗಳು ಒಡೆದು ಹೊಡೆದು, ಎಷ್ಟು ಮೊಹಲ್ಲಾಗಳು ಒಡೆದು ಹೊಡೆದು, ಎಷ್ಟು ಮಸೀದಿಗಳು ಒಡೆದು ಹೋದು, ಎಷ್ಟು ಸಂಘಟನೆಗಳು ಒಡೆದು ಹೋದು. ಕಾರಣ ಏನು ಅಂತ ಕೇಳಿದರೆ ಜಗಳ. ಬರೀ ಒಂದು ಮಾತಾಗಿರ್ತದೆ ಸಹೋದರರೇ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾಲಿಗೆ ಅಂತ ಹೇಳಿದರೆ ಏನು? ಅದು ದೊಡ್ಡ ವಿಚಾರ, ದೊಡ್ಡ ಬಾಂಬೇನು, ಆಟಂ ಬಾಂಬ್ ಬೇನೆ ಅಂತ ಏನಿಲ್ಲ. ಕುಟುಂಬವನ್ನ ನಾಶ ಮಾಡಲಿಕ್ಕೆ, ಮೊಹಲ್ಲಾವನ್ನ ನಾಶ ಮಾಡಲಿಕ್ಕೆ, ಸಂಘಟನೆಯನ್ನ ನಾಶ ಮಾಡಲಿಕ್ಕೆ, ಅದೇ ರೀತಿ ಸೌಹಾರ್ದತವನ್ನ ನಾಶ ಮಾಡಲಿಕ್ಕೆ ಬರೀ ಒಂದು ಮಾತು ಸಾಕು ಸಹೋದರಿ. ಯುದ್ಧಗಳು ಸಂಭವಿಸಿದ್ದನ್ನ ಈ ಇತಿಹಾಸಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಬರೀ ಒಂದು ಮಾತಿನಿಂದ ಯುದ್ಧಗಳು ಸಂಭವಿಸಿದ್ದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಸಹೋದರಿ. ಆದ್ರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರವಾದಿ ಸಲ್ಲಂ ನಮ್ಗೆಲ್ರಿಗೂ ಕೂಡ ಮನಸ್ಸಿದೆ, ಒಳ್ಳೆಯ ಮುಅ್ಮಿನ್ ಆಗಬೇಕು, ಒಳ್ಳೆಯ ಮುಸ್ಲಿಂ ಆಗಬೇಕು, ಸ್ವರ್ಗಕ್ಕೆ ಹೋಗಬೇಕು, ಜನ್ನತಿಗೆ ಹೋಗಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಿಂಪಲ್ ಆದ ವಿಚಾರವನ್ನು ಹೇಳಿಕೊಡ್ತಾ ಇದ್ದಾರೆ. ಸಿಂಪಲ್ ಆದ ಕೆಲವು ಟ್ರಿಕ್ಗಳನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲಾ ತದ್ಖುಲುಲ್ ಜನ್ನತ ಹತ್ತಾ ತುಅ್ಮಿನು ವಲಾ ತುಅ್ಮಿನು ಹತ್ತಾ ತಹಾಬ್ಬು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಹೇಳ್ತಾರೆ, ಲಾ ತದ್ಖುಲುಲ್ ಜನ್ನತ, ನಿಮಗೆ ಯಾರಿಗೂ ಕೂಡ ಸ್ವರ್ಗ ಪ್ರವೇಶಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ಹತ್ತಾ ತುಅ್ಮಿನು, ಎಲ್ಲಿಯವರೆಗೆ ನೀವು ಮುಅ್ಮಿನ್ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಸ್ವರ್ಗ ಪ್ರವೇಶಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದೇ ರೀತಿ ವಲಾ ತುಅ್ಮಿನು ಹತ್ತಾ ತಹಾಬ್ಬು, ನಿಮಗೆ ಪರಸ್ಪರ ಪ್ರೀತಿಸುವವರೆಗೆ ನಿಮಗೆ ಮುಅ್ಮಿನ್ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ. ಅಂದ್ರೆ ಸಹೋದರರೇ, ಸ್ವರ್ಗ ಪ್ರವೇಶಿಸಬೇಕಾದ್ರೆ ಮುಅ್ಮಿನ್ ಆಗಬೇಕಾದ್ರೆ ನಮಗೆ ಪರಸ್ಪರ ಪ್ರೀತಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಸಹೋದರರೇ. ಏನು? ನಮಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆಗಬೇಕು. ಕೆಲವೊಂದು ವಿಚಾರಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಒಬ್ಬ ಮುಅ್ಮಿನನಿಗೆ ಕೆಲವೊಂದು ವಿಚಾರಗಳಿವೆ, ಮೂಲಭೂತ ವಿಚಾರಗಳು. ಕಂಡ್ರೆ ಸಲಾಂ ಹೇಳುವಂತಹದ್ದು, ಅದೇ ರೀತಿ ದಾವತಿಗೆ ಕರೆದ್ರೆ ಹೋಗುವಂತಹದ್ದು, ಜನಾಜವನ್ನು ಸ್ವೀಕರಿಸುವಂತಹದ್ದು, ಸೀನಿದ್ರೆ ಹಂಬಿ ಹೇಳುವಂತಹದ್ದು, ಇಂತಹ ಕೆಲವು ವಿಚಾರಗಳನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಇದನ್ನು ನೋಡಿದ್ರೆ ಆತ ಮುಸ್ಲಿಂ ಅಂತ ನಿಮಗೆ ಗೊತ್ತಾಗ್ತದೆ. ಕಂಡ್ರೆ ಸಲಾಂ ಹೇಳುವಂಥದ್ದು, ಅಸ್ಸಲಾಮು ಅಲೈಕುಂ. ಸಾಧ್ಯ ಇದೆಯಾ ಸಹೋದರರೇ? ಇಂದಿನ ಸಮಾಜದಲ್ಲಿ ನಾವು ಸ್ವಯಂ ಕೃತಾಪರಾಧದಿಂದ ಮಾಡಿದಂತಹ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಸಲಾಂ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ನನಗೆ ಸಂಶಯ, ಸಲಾಂ ಹೇಳಿದರೆ ಇವನು ನನ್ನ ಪಾರ್ಟಿಯವನು ಆಗದಿದ್ರೆ, ನನ್ನ ಮಸ್ಲಕನವನು ಆಗದಿದ್ರೆ ಒಂದು ಸಲಾಂ ವೇಸ್ಟ್ ಮಾಡುವುದೇ ಯಾಕೆ? ಸಲಾಮನ್ನು ಮುಚ್ಚಿಟ್ಟುಕೊಳ್ತೇನೆ ನಾನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಸಲಾಂ ಹೇಳಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಸಲಾಂ ಹೇಳಿ ನಿಮ್ಮ ಪ್ರೀತಿಯನ್ನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಲಾಂ ಹೇಳಿದರೆ ಸಾಕು. ಯಾರು ನಿಮ್ಮಲ್ಲಿ ಮೊದಲು ಸಲಾಂ ಹೇಳ್ತಾನೆ ಆತನಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 99 ಸವಾಬನ್ನು ಹೇಳಿರುವ ಸಹೋದರರೇ. ಅದಕ್ಕೆ ಜವಾಬು ನೀಡಿದರೆ ಆತನಿಗೆ ಸಿಗುವಂತಹದ್ದು 1 ಸವಾಬ್ ಆಗಿರ್ತದೆ ಸಹೋದರರೇ. ಈ ರೀತಿಯ ಅದಬನ್ನ, ಈ ರೀತಿಯ ಮರ್ಯಾದೆಯನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸರಳವಾದ ಮರ್ಯಾದೆಯನ್ನ ಕೊಟ್ಟ ನಂತರವೂ ಕೂಡ ಇಸ್ಲಾಮನ್ನ ದೊಡ್ಡ ಭಾರ ಎಂಬಂತೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ ಸಹೋದರರೇ. ಬಹಳ ಸರಳ. ಯಾರು ಅದನ್ನು ಆಚರಣೆಗೆ ತರ್ತಾನೆ ಆತನಿಗೆ ಇಸ್ಲಾಂ ಬಹಳ ಸರಳ ಆಗಿರ್ತದೆ ಸಹೋದರಿ. ಅದೇ ರೀತಿ ಜನಾಜವನ್ನು ಸ್ವೀಕರಿಸುವಂತಹದ್ದು. ಜನಾಜವನ್ನು ಸ್ವೀಕರಿಸುವುದು ಹೇಗೆ? ನನ್ನ ಮಸ್ಲಕ್ ಅಲ್ಲದಿದ್ದರೆ ನಾನು ಜನಾಜ ನೋಡ್ಲಿಕ್ಕೂ ಕೂಡ ಹೋಗೋದಿಲ್ಲ. ಅದೇ ರೀತಿ ಏನಾದರೂ ಅತಿಥಿ ಸತ್ಕಾರ ಮಾಡಿದರೆ ಅದನ್ನು ಸ್ವೀಕರಿಸುವಂತಹದ್ದು, ಅದನ್ನು ಸ್ವೀಕರಿಸುವುದನ್ನು ಕರೆಯುವುದೇ ಇಲ್ಲ. ಈ ರೀತಿಯಾಗಿ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮೂಲಭೂತ ವಿಚಾರ ಏನಿದೆಯೋ ಅದನ್ನು ನಾವು ಬಿಡ್ತಾ ಬಂದಿದೆ. ನಂತರವೂ ಕೂಡ ನಾವು ಹೇಳ್ತಾ ಇದ್ದೇವೆ ನಾವು ಮುಸಲ್ಮಾನರು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳ್ತಾ ಇದ್ದಾನೆ. ಅಲ್ಲಾಹು ಸುಬ್ಹಾನಹು ಹೇಳ್ತಾ ಇನ್ನ ಹಾದಿಹಿ ಉಮ್ಮತುಕುಂ ಉಮ್ಮತಂ ವಾಹಿದ ವ ಅನ ರಬ್ಬುಕುಂ ಫತ್ತಕೂನ್. ಮತ್ತು ನಿಶ್ಚಯವಾಗಿ ನಿಮ್ಮ ಈ ಸಮುದಾಯವು ಒಂದೇ ಸಮುದಾಯವಾಗಿದೆ ಅಂತ ಹೇಳಿ ಅಲ್ಲಾಹು ಸುಬ್ಹಾನಹು ಹೇಳ್ತಾ ಇದ್ದಾನೆ. ಅಲ್ಲಾಹು ಸುಬ್ಹಾನಹು ಹೇಳ್ತಾ ಇದ್ದಾನೆ ನಮ್ಮದು ಒಂದೇ ಸಮುದಾಯ ಅಂತ ಹೇಳಿ. ಆದ್ರೂ ನಾವು ಹೇಳ್ತಾ ಇದ್ದೇವೆ ಇಲ್ಲ, ನಾನು ಬೇರೆನೆ, ನನ್ನ ಮಸ್ಲಕ್ ಬೇರೆ, ಮದ್ರಸೆ ಬೇರೆ, ಪುಸ್ತಕಗಳು ಬೇರೆ, ಈ ರೀತಿಯಾಗಿ ನಾವು ಬೇರೆ ಬೇರೆ ಹೇಳ್ತಾ ಇದ್ದೇವೆ ಸಹೋದರರೇ. ಆದ್ರಿಂದ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಜ್ಜತುಲ್ ವಿದಾಯಿನ ಸಂದರ್ಭದಲ್ಲಿ ಹೇಳಿದರು, ಜನರೇ ನಿಮ್ಮ ರಕ್ತ, ಅಭಿಮಾನ, ಸಂಪತ್ತು ನಿಮಗೆ ಪರಸ್ಪರ ನಿಷಿದ್ಧಗೊಳಿಸಲಾಗಿದೆ. ಅದೇ ರೀತಿ ನಿಮ್ಮ ಪ್ರಭುವಿನ ಸನ್ನಿಧಿಗೆ ಹೋಗಿ ಹಾಜರಾಗುವ ತನಕ ನಿಮ್ಮ ಪರಸ್ಪರ ನಿಮ್ಮ ರಕ್ತ ಏನಿದೆ, ಅಭಿಮಾನ ಏನಿದೆ, ಸಂಪತ್ತು ಏನಿದೆ ಅವೆಲ್ಲವೂ ಕೂಡ ನಿಮಗೆ ಪರಸ್ಪರ ನಿಷಿದ್ಧ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ರಿಂದ ಒಬ್ಬ ಮುಸ್ಲಿಮನ ದೇಹದ ಮೇಲೆ ನಾನು ಅಟ್ಯಾಕ್ ಮಾಡುವಂತಿಲ್ಲ,
ಅದೇ ರೀತಿ ಅವನ ಅಭಿಮಾನ ಏನಿದೆ ಅದರ ಮೇಲೆ ಅಟ್ಯಾಕ್ ಮಾಡುವಂತಿಲ್ಲ, ಅದೇ ರೀತಿ ಅವನ ಸೊತ್ತು ಏನಿದೆ ಅದರ ಮೇಲೆ ನಿನಗೆ ದಾಳಿ ಮಾಡುವಂತಿಲ್ಲ. ಈ ಒಂದು ಮರ್ಯಾದೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಡ್ತಾ ಇದ್ದಾರೆ ಸಹೋದರಿ. ಆದ್ರಿಂದ ನಾವೆಲ್ಲರೂ ಕೂಡ ಕೈಬಲಾ ಒಂದೇ, ಕುರ್ಆನ್ ಒಂದೇ, ಪ್ರವಾದಿ ಒಂದೇ, ಅದೇ ರೀತಿ ಅಲ್ಲಾಹನನ್ನ ಮಾತ್ರ ನಾವು ವಿಶ್ವಾಸವಿಡ್ತೇವೆ. ಆಗಿದ್ರೂ ಕೂಡ ನಾವು ಪರಸ್ಪರ ಯಾತಕ್ಕಾಗಿ ಬೇರೆಯಾಗಿದ್ದೇವೆ. ಬೇರೆಯಾದ ಕಾರಣದಿಂದ ನಮ್ಮ ಕೈಯಿಂದ ಇಂಡಿಯಾ ದೇಶದಲ್ಲಿ ನಮ್ಮಿಂದ ತಪ್ಪಿ ಹೋದಂತಹ ಆ ವಿಚಾರಗಳು ಏನು, ಆ ಹಕ್ಕುಗಳು ಏನು, ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಸಹೋದರರೇ. ನಮ್ಮ ಆರಾಧನಾಲಯಗಳನ್ನ ನಮ್ಮ ಶತ್ರುಗಳು ವಶಪಡಿಸಿಕೊಳ್ತಾ ಇದ್ದಾರೆ, ಅದಲ್ಲಿದ್ದರೆ ಧ್ವಂಸಗೊಳಿಸ್ತಾ ಇದ್ದಾರೆ ಸಹೋದರರೇ. ಅದೇ ರೀತಿಯ ಸ್ಮಾರಕಗಳು, ಅದೇ ರೀತಿ ಐತಿಹಾಸಿಕ ಟಿಪ್ಪುವಿನಂತ ಐತಿಹಾಸಿಕ ವೀರ ಧೀರ ಶೂರ ಪರಾಕ್ರಮಿಗಳನ್ನ, ಅದೇ ರೀತಿ ದೇಶ ಪ್ರೇಮಿಗಳನ್ನ ವಿಲನ್ನ ಪಟ್ಟಿಯಲ್ಲಿ ಹಾಕ್ತಾ ಇದ್ದಾರೆ ಸಹೋದರರೇ. ಅದೇ ರೀತಿ ಇಂಡಿಯಾ ದೇಶದಲ್ಲಿ ಮುಸಲ್ಮಾನರಿಗೆ ಸಿಗ್ಬೇಕಾದಂತಹ ವಕ್ಫ್ ಆಸ್ತಿ ಏನಿದೆಯೋ ಅದು ಪರರ ದುಶ್ಮನಿಗಳ ಅದೇ ರೀತಿ ಶತ್ರುಗಳ ಕೈಯಲ್ಲಿ ಪಾಲಾಗ್ತಾ ಇದೆ ಸಹೋದರರೇ. ಅದೇನಾದ್ರೂ ಒಂದು ವೇಳೆ ಅದನ್ನು ಸಮರ್ಪಕವಾಗಿ ಬಳಸ್ತಾ ಇದ್ರೆ ಇಂಡಿಯಾದಲ್ಲಿ ಮುಸಲ್ಮಾನರ ಮಧ್ಯೆ ಪವರ್ಟಿ ಬರ್ತಾ ಇರಲಿಲ್ಲ, ಬಡತನ ಬರ್ತಾ ಇರಲಿಲ್ಲ ಸಹೋದರರೇ. ಇವೆಲ್ಲವೂ ಕೂಡ ಇಸ್ಲಾಮಿ ದೃಷ್ಟಿಕೋನದಲ್ಲಿ ಚಿಂತಿಸಬೇಕಾದಂತಹ, ಆಲೋಚಿಸಬೇಕಾದಂತಹ, ಮತ್ತೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಹುಡುಕಿಕೊಳ್ಳಬೇಕಾದಂತಹ ವಿಚಾರ ಆಗಿದೆ. 2-3 ವಿಚಾರಗಳ ಬಗ್ಗೆ ಇಲ್ಲಿ ಸಲ್ಮಾನ್ ನದವಿಯವರು ಸೂಚನೆ ಮಾಡಿದರು. ಅದೇ ರೀತಿ ರಾಜಕೀಯದ ಬಗ್ಗೆ ಕೂಡ ಹೇಳಿದರು. ನಮ್ಮ ಹಕ್ಕುಗಳು ನಮಗೆ ಸಿಗಬೇಕಾದ್ರೆ ಖಂಡಿತವಾಗಿಯೂ ರಾಜಕೀಯವಾಗಿ ನಾವು ಶಕ್ತಿಗೊಳ್ಳಲೇಬೇಕಾಗಿದೆ ಸಹೋದರರೇ. ಆ ಹಕ್ಕು ಭೂಮಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ನೀಡಿದಂತಹ ಹಕ್ಕಾಗಿರ್ತದೆ ಸಹೋದರರೇ. ಯಾವುದೇ ಸರ್ಕಾರ ನಮಗೆ ಕೊಡುವಂತಹ ಹಕ್ಕಲ್ಲ. ಈ ಭೂಮಿಯ ಮೇಲೆ ಜೀವಿಸುವಾಗ ಗುಲಾಮಿ ಇಲ್ಲದೆ ನಾವು ಸಮರ್ಪಕವಾಗಿ ನಾವು ಆ ಹಕ್ಕುಗಳಿಂದ, ಸ್ವಾತಂತ್ರ್ಯದಿಂದ ನಾವು ಜೀವಿಸಬೇಕಾದ್ರೆ, ಮುಸ್ಲಿಂ ಉಮ್ಮತಿ ಎಂಬ ಇಜ್ಜತ್ತಿನಿಂದ ನಾವು ಜೀವಿಸಬೇಕಾದ್ರೆ ನಮಗೆ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಅದೇ ರೀತಿ ಆರ್ಥಿಕವಾಗಿಯೂ ನಾವು ಸಬಲೀಕರಣಗೊಳ್ಳಲೇಬೇಕಾದ ಸಹೋದರರೇ. ಅದೇ ರೀತಿ ನಮ್ಮ ಮುಸ್ಲಿಂ ಕಮ್ಯುನಿಟಿಯ ಒಳಗೆ ವರದಕ್ಷಿಣೆಯಂತಹ ಶಾಪಗಳ ಕಾರಣದಿಂದ ನಮ್ಮ ಮುಸ್ಲಿಂ ಸಮಾಜ ಒಡೀತಾ ಇದೆ. ಖಂಡಿತವಾಗಿಯೂ ಈ ರೀತಿಯ ಒಂದು ಸಂಘಟನೆಗಳು, ಮುಸ್ಲಿಂ ಒಕ್ಕೂಟದಂತಹ ಸಂಘಟನೆಗಳು ಆ ವರದಕ್ಷಿಣೆಗೆ ನಾವು ತಡೆಯನ್ನ ಹಾಕಿದ್ರೆ, ಯಾರೂ ಕೂಡ ನಾವು ವರದಕ್ಷಿಣೆ ಪಡೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ನಮ್ಮ ಸಮುದಾಯವನ್ನು ಸಬಲೀಕರಣಗೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಬಹುದು. ಈ ರೀತಿಯಾಗಿ ಯುನಿಟಿಯಾಗಿದ್ದುಕೊಂಡು ಏಕತೆಯಿಂದ ಇದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಮಗೆ ಇಂಡಿಯಾದಲ್ಲಿ ಭವಿಷ್ಯ ಇದೆ. ಆದ್ರಿಂದ ಮೊದಲಾಗಿ ನಾವು ಐಕ್ಯಗೊಳ್ಳಲೇಬೇಕಾಗಿದೆ. ನಮ್ಮ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ನಾವು ರಾಜಿ ಮಾಡಿಕೊಳ್ಳಲೇಬೇಕಾಗಿದೆ. ಮುಸ್ಲಿಂ ಕಮ್ಯುನಿಟಿಯ ಅಸ್ತಿತ್ವದ ಬಗ್ಗೆ ಬರುವಾಗ ನಾವು ಒಂದಾಗಿ ನಿಲ್ಲಬೇಕಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಲ್ಲ ಇಂಡಿಯಾದ ಮುಸ್ಲಿಮರು ಏನಿದ್ದಾರೋ ಅವರೆಲ್ಲರೂ ಕೂಡ ಅವರ ಭವಿಷ್ಯಕ್ಕಾಗಿ ಒಂದೇ ವೇದಿಕೆಯಲ್ಲಿ ನಿಂತು ಅವರ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತೌಫೀಕ್ ನೀಡುವಂತಾಗಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾಮುದಾಯಿಕ ಐಕ್ಯಕ್ಕೆ ಅಗತ್ಯವಾದ ಹಲವಾರು ವಿಷಯಗಳ ಕಡೆಗೆ ಬೆಳಕು ಚೆಲ್ಲಿದ ಜನಾಬ್ ಅಬ್ದುಲ್ ರಜಾಕ್ ಎಮ್ಮಾರ ಅವರೇ ಧನ್ಯವಾದಗಳು. ಮುಂದಿನ ವಿಷಯ ಮಂಡನೆಗಾಗಿ ಆಲ್ ಇಂಡಿಯಾ ಜಮಿಯತೆ ಅಹ್ಲೆ ಹದೀಸ್ ಇದರ ಮಾಜಿ ಜೊತೆ ಕಾರ್ಯದರ್ಶಿಗಳಾದ ಮೌಲಾನಾ ಅಬ್ದುಲ್ ವಹಾಬ್ ಜಾಮೈ ಅವರನ್ನು ಈ ಸಂದರ್ಭದಲ್ಲಿ ಪೋಡಿಯಂಗೆ ಆಮಂತ್ರಿಸುತ್ತಿದ್ದೇವೆ. इसके बाद मैं बउनवान रोशन मुस्तकबिल के लिए मिली लीडरों की जिम्मेदारियां पर इजहार ख्याल के लिए मौलाना अब्दुल वहाब जामी साहब, साबिक जॉइंट सेक्रेटरी ऑल इंडिया जमीयत अहले हदीस दिल्ली को इस शेर के साथ दावत सुखन देता हूँ. यूँ तो तुम सैयद भी हो, मिर्ज़ा भी हो, अफ़गान भी हो. यूँ तो तुम सैयद भी हो, मिर्ज़ा भी हो, अफ़गान भी हो. क्या बताओ तो तुम मुसलमान भी हो. अस्सलामु अलैकुम वरहमतुल्लाहि वबरकातुहू. अल्हम्दुलिल्लाहि रब्बिल आलमीन व बिही नस्तईन वस्सलातु वस्सलामु अला सय्यिदिल मुरसलीन व अला आलिहि व अस्हाबिहि व अहलि बैतिहि व सल्लम अजमईन. अम्मा बाद. अऊज़ु बिल्लाहि मिनश शैतानिर रजीम. बिस्मिल्लाहिर रहमानिर रहीम. फबिमा रहमतिन मिनल्लाहि लिन्त लहुम वलौ कुन्त फज़्ज़न गलीज़ल क़ल्बि लन्फ़ज़्ज़ू मिन हव्लिक फ़अफ़ु अन्हुम वस्तग़फ़िर लहुम वशाविरहुम फ़िल अम्र
فإذا عزمت فتوکل علی اللہ ان اللہ یحب المتوکلین۔ محترم صدر اجلاس، علماء کرام و حاضرین، آج مجھے اس اجلاس میں مثالی قائد کے اوصاف کیا ہونے چاہیے، ایک اسلامی رہنما، ایک اسلامی قائد اور ایک اسلامی رہبر، اس کے اخلاق، اس کے اوصاف کس طرح کے ہونے چاہیے، اس پر مجھے لب کشائی کے لیے کہا گیا ہے۔ میرے اسلامی بھائیوں، میں آپ کو سب سے پہلے سورہ احزاب کی آیت، اس کا ترجمہ بتانے کے بعد جو آیت میں نے حمد و صلات کے بعد پیش کی ہے اس کا ترجمہ بتاؤں گا۔ اللہ رب العالمین نے جناب محمد الرسول اللہ صلی اللہ علیہ وسلم کے بارے میں فرمایا، لقد کان لکم فی رسول اللہ اسوۃ حسنہ، تمہارے لیے جناب محمد الرسول اللہ صلی اللہ علیہ وسلم کی زندگی، آپ صلی اللہ علیہ وسلم کی سیرت بہترین نمونہ ہے۔ میرے اسلامی بھائیوں، اس حیثیت سے نہیں کہ میں ایک مسلمان ہوں، اس حیثیت سے نہیں کہ میں ایک رسول پاک صلی اللہ علیہ وسلم کا کلمہ پڑھنے والا ہوں، بلکہ عملی طور پر یہ ثابت کرنے کی کوشش کروں گا کہ ساری دنیا کے لیے، ساری کائنات کے لیے اور قیامت کی آخری صبح تک کے لیے اگر کوئی مثالی قائد ہو سکتے ہیں تو جناب محمد الرسول اللہ صلی اللہ علیہ وسلم ہے۔ نبی کریم صلی اللہ علیہ وسلم کی سیرت کا اگر کوئی مطالعہ کرے زندگی کے ہر شعبے میں، زندگی کے ہر میدان میں، تو وہ دیکھے گا کہ رسول اللہ صلی اللہ علیہ وسلم کی زندگی صرف تھیوری پر مبنی نہیں تھی، بلکہ رسول اللہ صلی اللہ علیہ وسلم کی زندگی پریکٹیکل تھی، عملی تھی۔ آپ صلی اللہ علیہ وسلم کچھ کہنے سے پہلے کر کے دکھاتے تھے۔ رسول اللہ صلی اللہ علیہ وسلم کی زندگی تاریخی تھی، رسول اللہ صلی اللہ علیہ وسلم کی سیرت عملی تھی، تاریخی تھی، جامع تھی اور کامل تھی۔ آپ صلی اللہ علیہ وسلم نے امت کو ماں کی گود سے لے کر خبر کی گود پہنچانے تک آپ نے ہدایات دی ہیں اور رہبری اور رہنمائی فرمائی ہے۔ تو میرے اسلامی بھائیوں، جو آل عمران کی آیت نمبر 150 پر 159 میں نے آپ کے سامنے تلاوت کی، اس آیت میں اللہ رب العالمین نے جناب محمد الرسول اللہ صلی اللہ علیہ وسلم کی چند خصوصیات، چند صفات حمیدہ کا بیان فرمایا ہے۔ اگر یہ صفات کسی بھی شخص کے اندر پیدا ہو جائیں اور اس کو اپنا لے تو ایک بہترین گھر کا نگران ہو سکتا ہے، محلے کا، گاؤں کا، کسی بھی ادارے کا، کسی بھی سوسائٹی کا وہ بہترین صدر ثابت ہو سکتا ہے۔ اللہ سبحانہ و تعالیٰ نے ارشاد فرمایا، فَبِمَا رَحْمَةٍ مِّنَ اللَّهِ لِنْتَ لَهُمْ، اے نبی صلی اللہ علیہ وسلم، اللہ رب العالمین کی خاص رحمت، اس کی مہربانی آپ پر یہ ہے کہ آپ صلی اللہ علیہ وسلم مزاج کے نرم ہیں۔ کسی بھی قائد کے لیے سب سے پہلی چیز جو لازم ہے وہ یہ ہے کہ اس کے مزاج میں سختی نہ ہو، اس کے مزاج میں ترشی نہ ہو، وہ خندہ پیشانی سے ہر ایک کے ساتھ ملنے والا ہو، ترشرو نہ ہو۔ اس کو اللہ رب العالمین نے جناب محمد الرسول اللہ صلی اللہ علیہ وسلم کے لیے اپنے احسان کے طور پہ فرمایا، فَبِمَا رَحْمَةٍ مِّنَ اللَّهِ لِنْتَ لَهُمْ، اے نبی صلی اللہ علیہ وسلم، اللہ رب العالمین کی خاص رحمت، اس کی مہربانی، اس کا فضل و کرم آپ پر یہ ہے کہ آپ اپنی امت کے لیے، صحابہ کے لیے نرم مزاج ہیں، جس کی وجہ سے یہ سارے صحابہ آپ کے اطراف دیوانہ وار جمع ہوئے ہیں۔ وَلَوْ كُنْتَ فَظًّا غَلِيظَ الْقَلْبِ لَانفَضُّوا مِنْ حَوْلِكَ، اللہ تعالیٰ نے فرمایا کہ اگر آپ کے اندر نرم مزاجی، انکساری نہ ہوتی تو پھر آپ صلی اللہ علیہ وسلم کے اطراف جو صحابہ پروانوں کی طرح جمع ہیں، لَانفَضُّوا مِنْ حَوْلِكَ، آپ کے اطراف سے نکل گئی ہوتی، بھاگ گئی ہوتی، بدک کر کے چلی گئی ہوتی۔ میرے اسلامی بھائیوں، جناب محمد الرسول اللہ صلی اللہ علیہ وسلم کی رحمت، نبی کریم صلی اللہ علیہ وسلم کی نرم مزاجی کو دیکھیے، آپ صلی اللہ علیہ وسلم کے تواضع کو دیکھیے۔ تاریخ میں اور حدیث کی کتابوں کے اندر آیا ہے کہ آپ صلی اللہ علیہ وسلم ایک مرتبہ راستے میں تشریف لے جا رہے تھے، ایک خاتون ملی،
آپ صلی اللہ علیہ وسلم سے بات کرنے لگی. کافی دیر تک وہ اپنا دکھڑا، اپنی پریشانی، اپنی مصیبت، اپنی حالات زندگی نبی کریم صلی اللہ علیہ وسلم کے سامنے سنانے لگی. آپ صلی اللہ علیہ وسلم کافی دیر تک کھڑے رہے، سنتے رہے. میرے اسلامی بھائیوں، سب سے پہلے یہ خائد کے لیے چاہیے کہ اس کی طبیعت کے اندر نرمی ہو، لچک ہو، وہ سخت مزاج نہ ہو. یہودی جو مدینہ منورہ میں نبی کریم صلی اللہ علیہ وسلم کے سب سے بڑے دشمن تھے، آپ صلی اللہ علیہ وسلم کی خدمت میں آتے تو آپ کی شان میں گستاخی کرتے، آ کر کہتے السلام علیکم. ایک مرتبہ یہودیوں نے آ کر جناب محمد رسول اللہ صلی اللہ علیہ وسلم کی خدمت میں کہا السلام علیکم. حضرت عائشہ رضی اللہ تعالی عنہ وہاں موجود تھی. انہوں نے کہا علیکم لعنت اللہ وغضبہ، تم پر اللہ کی لعنت ہو، اس کا غصہ ہو، اس کا غضب ہو. جناب محمد الرسول اللہ صلی اللہ علیہ وسلم نے فرمایا عائشہ اپنی زبان خراب مت کرو. مخالف یہی چاہتا ہے، مخالف فریق ثانی مخالف یہی چاہتا ہے کہ وقت کے ذمہ دار آدمی کو بہکا کر بھٹکا کر غصے میں لا کر کے اس کو بے قابو کر دے اور اس کی زبان سے غلط قسم کے الفاظ نکلوا دے. لیکن ایک ذمہ دار کی یہ ذمہ داری ہوتی ہے کہ فریق مخالف کتنا ہی غلط جملہ ہمارے خلاف استعمال کرے، لیکن ایک شخص اگر اس کو برداشت کر لیتا ہے تو کبھی اس کا غصہ اس کے عقل پہ غالب نہیں آتا ہے. جناب محمد الرسول اللہ صلی اللہ علیہ وسلم نے فرمایا عائشہ اپنی زبان آپ خراب نہ کریں. کہا حضرت عائشہ نے اللہ کے نبی صلی اللہ علیہ وسلم نے آپ نے نہیں سنا کہ ان لوگوں نے آپ کی شان میں کیسی گستاخی کی؟ نبی کریم صلی اللہ علیہ وسلم نے فرمایا کہ عائشہ میرے جواب کو تم نے نہیں سنا؟ وعلیکم، اللہ تعالیٰ میری دعا قبول کرتا ہے، ان کی دعا قبول نہیں کرتا ہے. اور اللہ رب العالمین کا حکم تو مجھے یہ ہوا ہے وَقُولُوا لِلنَّاسِ حُسْنًا، ہر حال میں، چاہے آپ خوشی میں ہو ناخوشی میں ہو، کسی بھی حالت میں آپ کیوں نہ ہو، آپ کو چاہیے کہ آپ ہمیشہ اپنی زبان کی حفاظت کریں اور اچھا کلمہ کہیں، لوگوں سے اچھی بات کہیں. ایک وقت کا ذمہ دار، ایک قائد، ایک امیر، چاہے وہ گھر کا بڑا ہو، چاہے کسی سوسائٹی کا، کسی محلے کا، چند افراد کا ذمہ دار فرد کیوں نہ ہو، اس کو چاہیے کہ وہ سب سے پہلے اپنی زبان کی حفاظت کرے، اپنی زبان کو قابو میں رکھے، مزاج کا نرم ہو، سامنے والے اس کو اشتعال دلانا چاہیں تو مشتعل نہ ہو. جب آدمی مشتعل نہ ہو تو کبھی غلط فیصلہ کی توقعات ختم ہو جاتے ہیں. میرے اسلامی بھائیوں، میں آپ کو بتانا چاہتا ہوں کہ ایک مرتبہ جناب محمد الرسول اللہ صلی اللہ علیہ وسلم تشریف لے جا رہے تھے، پیچھے سے ایک دیہاتی آیا. آپ صلی اللہ علیہ وسلم کی نرم مزاجی، نبی کریم صلی اللہ علیہ وسلم کا تواضع، نبی کریم صلی اللہ علیہ وسلم کا عفو درگزر. دیہاتی آیا، آپ صلی اللہ علیہ وسلم کے کندھے مبارک پر چادر تھی، اس نے زور سے کھینچا، آپ کے گردن پہ اس کے نشانات پڑ گئے. نبی کریم صلی اللہ علیہ وسلم نے اس کو دیکھا تو آپ صلی اللہ علیہ وسلم کا اندازہ ہو گیا یہ دیہاتی ہے، تہذیب سے ناآشنا ہے، مہذب آدمی نہیں ہے، اخلاق سے ناپید ہے. اللہ کے نبی صلی اللہ علیہ وسلم نے اس کو دیکھا، اس نے کہا اے محمد صلی اللہ علیہ وسلم، آپ کے پاس جو مال آیا ہے غریبوں کا حق ہے، اس میں آپ مجھے اپنا حق دیجیے. نبی کریم صلی اللہ علیہ وسلم فضحک ثم امر له بعطاء، اس کی اس گستاخی پر، غلط حرکت پہ نبی کریم صلی اللہ علیہ وسلم نے مسکرا کر فرمایا کہ اس شخص کو یہ جو مانگتا ہے دے کر کے بھیج دیا جائے. میرے اسلامی بھائیوں، وہ شخص گیا اپنی قوم کے پاس، کہنے لگا کہ میں ایک ایسے نبی، ایسے رسول، ایسے پیغمبر، ایسی اعلیٰ شخصیت کے پاس سے آ رہا ہوں جس سے میں نے غلط سلوک کیا، لیکن اس شخص نے میرے غلط سلوک کے باوجود میرے ساتھ خندہ پیشانی کے ساتھ پیش آیا اور مجھے بہت کچھ دینے کا حکم دیا اور میں اتنا سارا مال لے کر آیا ہوں. اس کی قوم والوں کے سامنے اس نے دین اسلام کی دعوت پیش کی. اللہ رب العالمین نے فرمایا فَبِمَا رَحْمَةٍ مِّنَ اللَّهِ لِنْتَ لَهُمْ، مزاج کی نرمی سب سے پہلے ایک قائد کے اندر ہونا چاہیے. وَلَوْ كُنْتَ فَظًّا غَلِيظَ الْقَلْبِ، اور اگر آپ زبان کے برے ہوتے، بدگو ہوتے، بد زبان ہوتے، زبان کی حفاظت، ہمیشہ زبان کی حفاظت ہونی چاہیے. اس لیے کہ بعض مرتبہ آپ نے دیکھا ہے لگتی ہوئی آگ کو، بھڑکتی ہوئی آگ کو ایک آدمی اپنی شیریں زبانی کے ذریعے سے ٹھنڈا کر دیتا ہے، اور کبھی کبھی قائد اپنے خطاب کے ذریعے سے، اپنے بیان کے ذریعے سے
اور قائد کو, امیر کو, ذمہ دار آدمی کو چاہیے کہ وہ تنہا ہو, چاہے وہ اجتماع کے اندر موجود ہو, کہیں بھی ہو, اپنی زبان کو استعمال کرنے سے پہلے 10 مرتبہ سوچے, پہلے تولے پھر بولے. اس لیے کہ عام آدمی کا کہنا کچھ اور ہوتا ہے, لیکن ذمہ دار آدمی کی زبان سے کوئی غلط لفظ نکل جاتا ہے تو میرے بھائیوں اس کے بہت بھیانک, بہت خطرناک نتائج سامنے آتے ہیں. وَلَوْ كُنْتَ فَظًّا غَلِيظَ الْقَلْبِ لَانفَضُّوا مِنْ حَوْلِكَ فَاعْفُ عَنْهُمْ. اللہ نے فرمایا کہ اے نبی صلی اللہ علیہ وسلم, آپ کے ساتھ سابقہ مختلف لوگوں سے پڑتا ہے. لوگ اچھے بھی ہیں, مزاج کے سخت بھی ہیں, نرم بھی ہیں, مختلف مزاج کے لوگوں سے آپ کا واسطہ پڑتا ہے. آپ کو چاہیے کہ آپ چھوٹی چھوٹی باتوں پہ گرفت نہ کریں. گھر میں کبھی بیوی سے, کبھی بچوں سے, کبھی بھائیوں سے, خاندان کے افراد سے, جماعت میں اراکین سے, مساجد میں مصلیوں سے کبھی کبھی اس طرح کی باتیں ہو جاتی ہیں. ذمہ دار آدمی کو سابقہ پڑتا ہے. ذمہ دار آدمی کو چاہیے کہ آدمی بڑا جتنا ہوتا ہے اتنے ہی اپنے بڑپن کا خیال رکھتے ہوئے, اپنی ذمہ داری کا احساس کرتے ہوئے لوگوں کی چھوٹی چھوٹی غلطیوں کو صرف نظر کر کے معاف کر کے آگے بڑھ جائے. لوگوں کی بات بات پہ گرفت نہ کرے. جناب محمد الرسول اللہ صلی اللہ علیہ وسلم نے کیسے کیسے مخالفوں کو آپ صلی اللہ علیہ وسلم نے معاف فرمایا. کل جو مخالف تھا چند سالوں کے بعد وہ شخص, وہ حضرات جناب محمد الرسول اللہ صلی اللہ علیہ وسلم کے جانثار صحابہ بن گئے. میرے بھائیوں, اللہ رب العالمین نے فرمایا وَشَاوِرْهُمْ فِي الْأَمْرِ. اس نکتے کی میں ذرا مزید اچھی طرح وضاحت کرنا چاہتا ہوں. سب سے پہلی بات یہ کہ اس آیت میں اللہ رب العالمین نے جناب محمد الرسول اللہ صلی اللہ علیہ وسلم کو حکم دیا ہے وَشَاوِرْهُمْ فِي الْأَمْرِ. کسی بھی کام کے کرنے سے پہلے آپ کو مشورہ کرنا چاہیے. کیا نبی کریم صلی اللہ علیہ وسلم صحابہ کرام کے مشورے کے محتاج تھے؟ نہیں تھے, ہرگز نہیں تھے. اللہ سبحانہ و تعالیٰ نے قائدین کو, اللہ سبحانہ و تعالیٰ نے بعد میں آنے والے ذمہ دار حضرات کو تعلیم دینے کے لیے جناب محمد الرسول اللہ صلی اللہ علیہ وسلم کو حکم دیا کہ اے نبی صلی اللہ علیہ وسلم کسی بھی کام کے کرنے سے پہلے آپ کو مشورہ لینا چاہیے, مشورہ کرنا چاہیے. نبی کریم صلی اللہ علیہ وسلم نے فرمایا کہ وہ شخص کبھی ناکام نہیں ہوتا جو اللہ سبحانہ و تعالیٰ سے استخارہ کرتا ہے, اللہ سے مشورہ کرتا ہے. حاکم کو چاہیے, حکمران کو چاہیے, قائد کو چاہیے کہ وہ اپنا تعلق سب سے زیادہ اللہ رب العالمین سے رکھے, اللہ کو خوش کرے, عوام کو خوش کرنے کے لیے, قوم کو خوش کرنے کے لیے کبھی غلط فیصلے نہ کرے. کبھی یہ نہ دیکھے کہ قوم کیا چاہتی ہے, کبھی یہ نہ دیکھے کہ میں وہ بات کہوں جس سے قوم خوش ہو جاتی ہے. قوم تو خوش ہو جائے گی لیکن اللہ ناراض ہو جائے گا. اللہ اگر ناراض ہو جائے زمین پر رہنے کے لیے کوئی جگہ ہمارے لیے باقی نہیں رہے گی. اس لیے سب سے زیادہ تعلق ایک قوم کے قائد کو, گھر کے ذمہ دار کو چاہیے کہ وہ اللہ رب العالمین سے رابطہ اپنا زیادہ ربط رکھے, اللہ سے تعلق باللہ قائم رکھے, اس میں کبھی کسی قسم کی کمی آنے نہ دے. اس موقع پر میں عبداللہ ابن مبارک رحمہ اللہ کا ایک قول بتا کر آگے بڑھنا چاہتا ہوں. بڑے عظیم محدث امام بخاری رحمۃ اللہ علیہ کے استاد عبداللہ بن مبارک اپنی سواری کے پاس, گھوڑے کے پاس گئے, سوار ہونا چاہا, گھوڑے نے نافرمانی کی, شرارت کی. کہنے لگے عبداللہ بن مبارک کہ اے میری ماتحت سواری, تو آج میری نافرمانی کر رہی ہے, تجھے ہمت کیسی ہوئی؟ ہو سکتا ہے کہ عبداللہ بن مبارک نے اپنے آقا کی, اپنے مالک کی, اللہ کی کہیں کوئی نافرمانی کی ہے جس کی وجہ سے میرے ماتحت میری نافرمانی کر رہے ہیں, ورنہ تیری کیا مجال کہ تو میری نافرمانی کرے. مشورے لینا چاہیے. امام شوکانی رحمہ اللہ نے کتاب میں لکھا ہے فتح القدیر میں کہ اس شخص کو, اس آدمی کو عہدے پر باقی نہیں رکھنا چاہیے جو لوگوں سے مشورہ کیے بغیر اپنا کام کرتا ہے. جناب محمد الرسول اللہ صلی اللہ علیہ وسلم کو حکم دیا گیا کہ ہر کام مشورے سے کریں. مشورہ دینے والا کبھی کبھی مشورہ دے دیتا ہے, وہ آدمی چھوٹا ہوتا ہے لیکن مشورہ لینا چاہیے. مدینہ منورہ پہنچنے کے بعد جب مسلمانوں کو اجتماعی نماز باجماعت ادا کرنے کا وقت آیا, نبی کریم صلی اللہ علیہ وسلم نے صحابہ کو جمع کر کے مشورہ مانگا. بعض نے کہا آگ جلائی جائے لوگوں کو جمع کرنے کے لیے, بعض نے کہا کہ نہیں بلکہ نرسنگھا کے ذریعے سے پھونکا جائے, بعض نے کہا کہ گھنٹی بجائی جائے. نبی کریم صلی اللہ علیہ وسلم نے سب کی رائے سننے کے بعد کہا یہ تو دوسروں کے طریقے. حضرت بلال کو حکم دیا کہ جب نماز کا وقت آ جائے جا کر اطلاع دے الصلاۃ جامعہ, الصلاۃ جامعہ. بعد میں اذان کا حکم نازل ہوا.
غزوہ خندق کے موقع پر نبی کریم صلی اللہ علیہ وسلم نے صحابہ کو جمع فرمایا. تقریباً 10,000 مشرکین مدینہ منورہ پر حملہ کرنے کے لیے آ رہے تھے. صحابہ کو جمع کیا. آپ صلی اللہ علیہ وسلم نے کہا میری رائے ہے کہ میں باہر جا کے جنگ کروں. صحابہ کرام میں سے سلمان فارسی نے کہا اللہ کے نبی میری ایک رائے ہے, آپ چاہیں تو پسند فرمائیں. کہا کیا رائے ہے؟ اللہ کے نبی صلی اللہ علیہ وسلم سے سلمان فارسی نے کہا عجم میں ایران میں دشمنوں سے حفاظت کے لیے خندقیں کھودی جاتی ہیں. ہم مختصر ہیں, ہم تھوڑے ہیں. دشمنوں کے مقابلے میں جا کر اپنے آپ کو پیش کرنے کے بجائے میری رائے یہ ہے کہ پورے مدینے کو خندقوں سے کھود کر کے محفوظ کر لیا جائے. سلمان فارسی رضی اللہ تعالیٰ عنہ کے مشورے کو نبی کریم صلی اللہ علیہ وسلم نے قبول فرمایا. بعض مرتبہ میرے بھائیو وقت بہت کم رہ گیا ہے. بعض مرتبہ مشورہ دینے والے کمزور سے کمزور افراد بھی ہو سکتے ہیں. ایک مرتبہ صلح حدیبیہ کے موقع پر 6 ہجری میں صلح حدیبیہ ہوئی. صلح حدیبیہ کے موقع پر نبی کریم صلی اللہ علیہ وسلم نے صحابہ سے فرمایا تھا کہ میں نے خواب دیکھا ہے بیت اللہ کی زیارت کر رہا ہوں, عمرہ کر رہا ہوں, قربانی دے رہا ہوں اور میں اپنے بالوں کو حلق اور خصر کے ذریعے نکال رہا ہوں. مکے والوں نے صحابہ کرام کو راستے میں روک لیا. حدیبیہ میں شمیسی وہاں روک لیا. صلح ہو گئی. صلح میں یہ بات طے پائی کہ مسلمان اس سال مکے میں داخل نہیں ہوں گے, آئندہ سال داخل ہوں گے. صحابہ کی یہ خواہش تھی اور یہ شدید خواہش تھی کہ مکے میں داخل ہوں, حرم میں داخل ہوں, عمرہ کر لیں. اللہ کے نبی صلی اللہ علیہ وسلم نے صحابہ کرام کو حکم دیا کہ آپ جانور ذبح کر لیں, حلق کر لیں, لیکن کوئی نبی کریم صلی اللہ علیہ وسلم کے بارے میں یہ امید رکھے ہوئے تھے کہ شاید اللہ کے نبی اپنی رائے بدل دیں. گھر میں داخل ہوئے, خیمے میں داخل ہوئے. سلمہ رضی اللہ تعالیٰ عنہ وہاں موجود تھی, موجود تھی. نبی کریم صلی اللہ علیہ وسلم سے پوچھا اللہ کے نبی آپ پریشان کیوں ہیں؟ سلمہ سے آپ نے صورتحال کو بیان کیا. سلمہ رضی اللہ تعالیٰ عنہ نے جناب محمد الرسول اللہ صلی اللہ علیہ وسلم سے کہا اللہ کے نبی میرا یہ خیال ہے کہ صحابہ کرام آپ پہ دباؤ ڈالنا چاہتے ہیں, صحابہ کرام آپ کو مجبور کرنا چاہتے ہیں کہ آپ جائیں, حرم میں داخل ہوں. اگر آپ نے ارادہ فرما لیا ہے کہ یہیں سے حلق کرنا ہے, قربانی یہیں دینا ہے, آپ کسی سے کچھ کہے بغیر چلے جائیں. سب سے پہلے آپ اپنی قربانی دے دیں, حلق فرما لیں, کسی سے کچھ نہ کہیں. اللہ کے نبی صلی اللہ علیہ وسلم باہر تشریف لے گئے. اپنے ہاتھ سے آپ نے اپنی قربانی ذبح کر دی, حلق فرما لیا, احرام اتار دیا, غسل کر لیا. یہ دیکھ کر کے صحابہ کرام نے اس پہ عمل کر لیا. تو قائد کو چاہیے کہ اگر کہیں سے کوئی اچھا مشورہ آیا تو اس کو قبول کر لیا جائے. جنگ احد کے موقع پر نوجوان صحابہ کرام نے جناب محمد الرسول اللہ صلی اللہ علیہ وسلم سے کہا اللہ کے نبی صلی اللہ علیہ وسلم ہم باہر جا کے جنگ کریں گے. اللہ کے نبی صلی اللہ علیہ وسلم نے بار بار کہا ہم مدینے میں رہ کر گلی کوچوں میں ان کا مقابلہ کریں گے. نوجوان صحابہ کرام کے سامنے نبی کریم صلی اللہ علیہ وسلم نے اپنی رائے واپس لے لی. گھر میں داخل ہوئے, زرہ اور پہن کر باہر آئے, خود رکھ لی. جب باہر آئے بڑے صحابہ کرام نے نوجوانوں سے کہا کہ تم نے غلطی کی, نبی کریم صلی اللہ علیہ وسلم نے مجبور کر دیا. جب آپ صلی اللہ علیہ وسلم باہر آئے تو کہا اللہ کے نبی اب بھی اپنی رائے آپ بدل سکتے ہیں, ہمارے مشورے کو آپ رد کر سکتے ہیں کہ ہم مدینے میں رہ کر مقابلہ کریں. اللہ کے نبی صلی اللہ علیہ وسلم نے فرمایا کہ جس وقت کوئی نبی زرہ پہن کر, خود پہن کر باہر نکل جاتا ہے تو پھر اتارنے کا اس کو حکم نہیں ہے. صحابہ کے ساتھ آپ گئے. میں یہاں یہ بتانا چاہتا ہوں کہ جناب محمد الرسول اللہ صلی اللہ علیہ وسلم کی بات یہاں مانی, مشورہ نہیں مانا گیا. اجتماعی مشورے میں بات طے پا گئی, مشورے میں یہ بات طے پا گئی اجتماعی مشورے میں کہ مشورے میں یہ بات. جی میرا وقت ختم ہو گیا ہے, میری گھڑی میں 1 منٹ باقی تھا, بات ختم کر جاتا ہوں. مشورے میں یہ بات طے پا گئی تھی کہ جا کر باہر مقابلہ کیا جائے, لیکن نتیجہ شکست کی صورت میں سامنے آیا. میرے بھائیو میں یہاں آپ کے ذہن نشین یہ بات نوٹ کرانا چاہتا ہوں, وقت کے قائد ہونے کے ناطے کبھی جناب محمد الرسول اللہ صلی اللہ علیہ وسلم نے نوجوانوں کو دوش نہیں دیا. نبی کریم صلی اللہ علیہ وسلم نے نوجوانوں سے کبھی یہ نہیں کہا کہ تمہاری وجہ سے شکست ہوئی ہے, تمہاری وجہ سے ناکامی ہوئی ہے. اللہ کے نبی صلی اللہ علیہ وسلم نے اجتماعی فیصلے کا احترام کرتے ہوئے کبھی آپ صلی اللہ علیہ وسلم دوش نہیں. لہٰذا قائد کو, امیر کو چاہیے کہ مشورے میں بات طے پانے کے بعد اگر نتیجہ الٹا آ جائے تو کبھی کسی کو الزام نہ دے, اس سے اختلافات ابھر سکتے ہیں. اور امیر کو چاہیے کہ انصاف سب کے ساتھ یکساں کرے. جیسے جناب محمد الرسول اللہ صلی اللہ علیہ وسلم کے پاس
ये बात आई कि कबीले बनु मखजूम की औरत फातिमा ने चोरी की, जो बड़ी मालदार है। उसामा बिन जैद ने आकर नबी करीम सल्लल्लाहु अलैहि वसल्लम से कहा, अल्लाह के नबी ये हाल है, क्या आप उनको माफ़ फरमा दें? सहाबा का ये ख्याल है। आपने फरमाया, तुमसे पहली कौमें इसीलिए हिलाक हुई कि उनके फैसले गरीबों पे चलते थे और मालदार छूट जाते थे। अमीर को चाहिए कि सबको यकसा नज़र से देखे, मसावात को कायम रखे, राय मशवरे से काम ले, अल्लाह से अपना ताल्लुक़ रखे। और बहुत सी बातें हैं लेकिन वक्त बहुत मुख्तसर है। बल्कि इस मौके पर मैं मुस्लिम व कोटा उड़पी ज़िला की जानिब से जो प्रोग्राम रखा गया है इत्तिहाद उम्मत की बुनियाद पर मुबारकबादी देता हूँ। और मेरी नेक तमन्नाएँ, नेक ख्वाहिशात इस जमात के साथ, इस तंजीम के साथ हैं कि अल्लाह ताला आपको ख़दम बख़दम कामयाबी अता फ़रमाए। इससे पहले भी जो प्रोग्राम हुआ था उससे मैं आया था, आपने मुझे फिर दोबारा याद फरमाया, इसके लिए मैं ज़िम्मेदारान का शुक्रिया अदा करता हूँ। अस्सलामु अलैकुम वरहमतुल्लाहि वबरकातुहू। अल्हम्दुलिल्लाह रब्बिल आलमीन वस्सलातु वस्सलामु अला रसूलिहिल अमीन। फ़क़ाल अल्लाहु तआला फ़िल क़ुरआनिल मजीद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम। वला तस्तविल हसनतु वलस सय्यिअ इदफ़ा बिल्लती हिया अहसन। सदक़ल्लाहु व मौलाना अज़ीम। ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ವತಿಯಿಂದ ನಡೆಸುತ್ತಿರುವಂತಹ ಈ ಸಮಾವೇಶದ ಉದ್ಘಾಟನಾ ಸಮಾರಂಭದ ನಂತರ ಆರಂಭವಾದ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರಾದ ಜನಾಬ್ ಮೊಹಮ್ಮದ್ ಯಾಸೀನ್ ಮಲ್ಪೆ ಅವರೇ, ಇದೀಗ ಮಾತನಾಡಿದಂತಹ ಮೌಲಾನಾ ಅಬ್ದುಲ್ ವಹಾಬ್ ಜಾಮಯ್ಯವರೇ, ಜನಾಬ್ ಅಬ್ದುಲ್ ರಜಾಕ್ ಕೆಮ್ಮಾರ್ ಅವರೇ, ವೇದಿಕೆಯ ಮೇಲಿರುವಂತಹ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರೇ, ಸಹೋದರರೇ, ಸಹೋದರಿಯರೇ, ಉತ್ತಮವಾದಂತಹ ಒಂದು ಶೀರ್ಷಿಕೆಯಡಿ ಇವತ್ತು ಪೂರ್ಣ ದಿನದ ಸಮಾವೇಶ ನಡೆಯುತ್ತಿದೆ. ಉಜ್ವಲ ಭವಿಷ್ಯಕ್ಕಾಗಿ ಅಂತ. ಆ ಉಜ್ವಲವಾದ ಭವಿಷ್ಯದ ನಿರ್ಮಾಣಕ್ಕಾಗಿ ಯಾವೆಲ್ಲ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಆ ಉಜ್ವಲವಾದಂತಹ ಭವಿಷ್ಯದ ನಿರ್ಮಾಣದಲ್ಲಿ ಅಡ್ಡಿಪಡಿಸುವಂತಹ ವಿಘ್ನಗಳಾಗಿರುವಂತಹ ಯಾವೆಲ್ಲ ಕೆಡುಕುಗಳನ್ನು ಅಳಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ಈಗಾಗಲೇ 2 ವಿಷಯಗಳ ಮೇಲೆ ನಮ್ಮ ಭಾಷಣಕಾರರು ನಮ್ಮ ಮುಂದಿರಿಸಿದ್ದಾರೆ. ಉಜ್ವಲ ಭವಿಷ್ಯಕ್ಕಾಗಿ ಸಾಮಾಜಿಕ ಕೆಡುಕುಗಳ ನಿವಾರಣೆ ಹೇಗೆ ಎಂಬುದರ ಬಗ್ಗೆ 20 ನಿಮಿಷ ನನಗೆ ಮಾತನಾಡಬೇಕು. ನನ್ನ ಬಹುದಿನದ ಒಂದು ಆಸೆ ಏನು ಅಂತ ಹೇಳಿದರೆ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೊಹಮ್ಮದ್ ಯಾಸೀನ್ ಮಲ್ಪೆ ಅವರ ಭಾಷಣವನ್ನು ಕೇಳದೆ ಬಹಳಷ್ಟು ದಿನಗಳು ಅಲ್ಲ, ಬಹಳಷ್ಟು ವರ್ಷಗಳಾಗಿವೆ. ಅದನ್ನು
ಕೇಳುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ನನಗೆ ಬಂದುದರಿಂದ ನನಗೆ ನೀಡಿದ ಸಮಯದೊಳಗಾಗಿ ನನ್ನ ಮಾತುಗಳನ್ನು ಈ ಸಮಾವೇಶದ ಓರ್ವ ಭಾಷಣಗಾರನೆಂಬ ನೆಲೆಯಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಗೌರವಾನ್ವಿತ ಬಂಧುಗಳೇ, ಪವಿತ್ರ ಕುರ್ಆನ್ ಈ ಜಗತ್ತಿನಲ್ಲಿ ಒಳಿತು ಯಾವುದು, ಕೆಡುಕು ಯಾವುದು ಎಂಬುದನ್ನು ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸಿಕೊಟ್ಟಿವೆ. ಮತ್ತು ಕೆಡುಕನ್ನು ಯಾವ ರೀತಿ ದೂರೀಕರಿಸಬೇಕು ಎನ್ನುವಂತಹ ಯುಕ್ತಿಯನ್ನು ಕೂಡ ಅದು ನನಗೆ ನೀಡಿದೆ. ಈಗ ಜಗತ್ತಿನಲ್ಲಿ ಆಗುತ್ತಿರುವಂತಹ ಒಂದು ದೊಡ್ಡ ದುರಂತ ಏನು ಅಂತ ಹೇಳಿದರೆ, ಈ 21ನೇ ಶತಮಾನದಲ್ಲಿ ಒಳಿತನ್ನು ಕೆಡುಕು ಅಂತ ಚಿತ್ರೀಕರಿಸಿ, ಕೆಡುಕನ್ನು ಒಳಿತು ಅಂತ ಮನವರಿಕೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇವೆ. ಈ ಷಡ್ಯಂತ್ರಕ್ಕೆ ಈ ಸಮುದಾಯವೂ ಕೂಡ ಬಲಿಯಾಗಿದೆ. ಇದು ಪವಿತ್ರ ಕುರ್ಆನಿನ ಮಾರ್ಗದರ್ಶನವನ್ನು ಕೈಬಿಟ್ಟ ದಿನದಿಂದಲೇ ತನ್ನ ಇಡೀ ಬದುಕನ್ನು ಈ ಜಗತ್ತಿನ ಇನ್ನಿತರ ಎಲ್ಲರೂ ಪಾಶ್ಚಾತ್ಯ ಶಕ್ತಿಗಳಿಗೆ, ಪುರೋಹಿತಶಾಹಿ ಬಂಡವಾಳಶಾಹಿ ಶಕ್ತಿಗಳಿಗೆ ಒತ್ತೆ ಇಟ್ಟಿರುವಂತೆ ನಮ್ಮ ಸಮುದಾಯವೂ ಕೂಡ ಅಲ್ಲಿಂದ ಮಾರ್ಗದರ್ಶನವನ್ನು ನೋಡುವಂತಹ, ಅದು ಹೇಳಿದ್ದು, ಅದು ಸರಿ ಅಂತ ಹೇಳಿದ್ದು ನಮ್ಮ ಪಾಲಿಗೆ ಸರಿ, ಅದು ತಪ್ಪು ಅಂತ ಹೇಳಿದ್ದು ಅದು ತಪ್ಪು ಅಂತ ಹೇಳುವ ತೀರ್ಮಾನಕ್ಕೆ ಈ ಸಮುದಾಯ ಬಂದಿದೆ. ಉಜ್ವಲವಾದಂತಹ ಮಾರ್ಗದರ್ಶನ ಸಮುದಾಯದ ಅಂಧಕಾರ ಅಲ್ಲ, ಈ ಜಗತ್ತಿನ ಅಂಧಕಾರವನ್ನು ನೀಗಿಸುವಂತಹ ಪ್ರಕಾಂಡವಾದ, ಬಹಳ ಸಶಕ್ತವಾದಂತಹ ಒಂದು ಪ್ರಕಾಶವನ್ನು ಹೊಂದಿದಂತಹ ಸಮುದಾಯ ಸ್ವಯಂ ಬೆಳಕನ್ನು ತನ್ನ ಬಳಿ ಇಟ್ಟುಕೊಂಡು ಅಂಧಕಾರದಲ್ಲಿ, ಕೆಡುಕಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದೆ. ಹೀಗಿರುವಾಗ ಸಮುದಾಯದ ವರ್ತಮಾನ ಸರಿ ಇಲ್ಲದಿರುವಾಗ, ದೇಶದ ವರ್ತಮಾನವೂ ಕೂಡ ಸರಿ ಇಲ್ಲದಿರುವಾಗ ಒಂದು ಉಜ್ವಲವಾದ ಭವಿಷ್ಯದೆಡೆಗೆ ಅದನ್ನು ನಿರ್ಮಿಸುವಂತಹ ಆ ಕನಸು ಹೇಗೆ ಕಾಣಲಿಕ್ಕೆ ಸಾಧ್ಯ? ಬನ್ನಿ, ವರ್ತಮಾನದ ಅರಿವು ನಾವು ಮಾಡಿಕೊಳ್ಳೋಣ. ಇಂದು ಪ್ರಚಲಿತ ನಮ್ಮ ಬದುಕಿನಲ್ಲಿ ಏನೆಲ್ಲ ನಡೀತಾ ಇವೆ, ಪವಿತ್ರ ಕುರ್ಆನ್ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟಿದೆ. ವಲಾ ತಸ್ತವಿಲ್ ಹಸನತು ವಲ ಸಯ್ಯಿಅ, ಒಳಿತು ಮತ್ತು ಕೆಡುಕು ಎಂದೂ ಸರಿಸಮ ಆಗಲಿಕ್ಕೆ ಸಾಧ್ಯವಿಲ್ಲ. ಇದಫಾ ಬಿಲ್ಲತಿ ಹಿಯ ಅಹಸನ್, ನೀವು ಕೆಡುಕನ್ನು ಅತ್ಯುತ್ತಮವಾದ ರೀತಿಯಿಂದ ದೂರೀಕರಿಸಿರಿ, ಆಗ ನಿಮ್ಮ ವರ್ತಮಾನವು ಶುಭಕರವಾಗುತ್ತದೆ. ಒಂದು ಉಜ್ವಲವಾದ ಭವಿಷ್ಯವನ್ನು ಕಾಣುವ ಹಕ್ಕು ಕೂಡ ನಿಮ್ಮದಾಗುತ್ತದೆ. ಆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಬಳಿ ಇರುವಂತಹ ತೊಡಕುಗಳೇನು? ಒಂದು ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ, ಉಜ್ವಲ ಭವಿಷ್ಯವನ್ನು ಹೊಂದಿದ ದೇಶದ ನಿರ್ಮಾಣಕ್ಕಾಗಿ ಯಾವುದೆಲ್ಲ ತೊಡಕುಗಳು ನಮ್ಮ ದೇಶದ ಮುಂದಿವೆ? ದೇಶ ಮತ್ತು ಸಮುದಾಯ ಈ ಎರಡರ ಭವಿಷ್ಯ ಉತ್ತಮವಾಗಬೇಕಾದರೆ ಈಗಿರುವಂತಹ ಕೆಲವು ಕೆಡುಕುಗಳು ಸಂಪೂರ್ಣವಾಗಿ ತೊಲಗಬೇಕು. ظهروا الفساد في البر والبحر بما كسبت أيدي الناس, ನೆಲ ಜಲದಲ್ಲಿ ಕ್ಷೋಭೆ ಹರಡಿದೆ. ಇದು ಮನುಷ್ಯ ತನ್ನ ಕರಗಳ ದುಡಿಮೆಯನ್ನು ನೋಡುತ್ತಿದ್ದಾನೆ. ಇದು ದೇವನ ವತಿಯಿಂದ ಬಂದದ್ದಲ್ಲ. ದೇಶದ ಮುಂದಿರುವ ಸವಾಲುಗಳು ನಿರಂತರವಾಗಿ ಪ್ರಾಸ್ತಾವಿಕ ಮಾತನಾಡಿದಂತಹ ನಮ್ಮ ಖತೀಬ್ ಅವರು ಹೇಳಿದರು, ಕೋಮುವಾದ
ವ್ಯಾಪಿಸುತ್ತಿದೆ. ಕೋಮುವಾದ ಉಡುಪಿ ಜಿಲ್ಲೆಯನ್ನು ಮಾತ್ರ ಅಲ್ಲ, ಈ ದೇಶಕ್ಕೆ ಆ ಅರ್ಬುದ ರೋಗ ತಗುಲಿದೆ. ನೀವು ಈ ಕೆಡುಕನ್ನು, ಕೋಮುವಾದವನ್ನು ಕೋಮುವಾದದಿಂದಲೇ ಅಳಿಸುತ್ತೇನೆ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲ. ಈ ಸಮುದಾಯಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗದರ್ಶಕ. ಸಮಾವೇಶ, ಮುಸ್ಲಿಂ ಸಮಾವೇಶ ಮಾಡುವುದು, ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡುವುದು, ನಾವು ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಇದು ಕೋಮುವಾದವಲ್ಲ. ಆದರೆ ಇವತ್ತು ಈ ಕೋಮುವಾದವೆಂಬ ಮಹಾಮಾರಿ ಮನುಷ್ಯರನ್ನು ಸಂಶಯದ ಸುಳಿಯಲ್ಲಿ ಸಿಲುಕಿಸಿದೆ. ಒಂದು ಜಾತಿ ಇನ್ನೊಂದು ಜಾತಿಯವರನ್ನು ಅಲ್ಲ, ಒಂದೇ ಜಾತಿಯಲ್ಲಿರುವಂತಹ ಬೇರೆ ಬೇರೆ ವರ್ಗಗಳ ಮಧ್ಯೆಯೂ ಕೂಡ ಸಂಶಯಗಳನ್ನು ನಾವು ನೋಡುತ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ನಾಳೆಯ ಭವಿಷ್ಯಕ್ಕಾಗಿ ಅತ್ಯಂತ ದೊಡ್ಡ ತೊಡಕಾಗಿರುವಂತಹ ಈ ಕೋಮುವಾದ ಇದು ತೊಲಗಬೇಕು. ಕೋಮುವಾದಿ ನಮ್ಮವನಲ್ಲ ಅಂತ ಪ್ರವಾದಿಗಳು ಹೇಳಿತ್ತು.